ಧಾರವಾಡದ ಗರ್ಗಾದಲ್ಲಿ ಲವ್ ಜಿಹಾದ್ ಹಿನ್ನೆಲೆ ಅಪ್ರಾಪ್ತ ಯುವತಿ ಸಾವಿಗೆ ಹೆಚ್ಚಿದ ಜನಾಕ್ರೋಶ. ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಪ್ರೊಟೆಸ್ಟ್. ಇತ್ತೀಚೆಗೆ ಧಾರವಾಡ ತಾಲೂಕಿನ ಗರ್ಗಾ ಗ್ರಾಮದಲ್ಲಿ ಲವ್ ಜಿಹಾದ್ನಿಂದ ಅಪ್ರಾಪ್ತ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಜನಾಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಕಳೆದ ದಿನವೂ ಕೂಡ ಗರ್ಗಾದಲ್ಲಿ ದಲಿತ ಸಂಘಟನೆ ಸೇರಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಗುರುಪಡಿಸುವ ನಿಟ್ಟಿನಲ್ಲಿ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು. ಹೌದು, ಧಾರವಾಡ ತಾಲೂಕಿನ ಗರ್ಗಾ ಗ್ರಾಮದ ಪೂರ್ಣಿಮಾ ಅಪ್ರಾಪ್ತ ಯುವತಿಯೊಂದಿಗೆ ಗರ್ಗಾ ಗ್ರಾಮದ ಇಬ್ಬರು ಮುಸ್ಲಿಂ ಯುವಕರಾದ ನಹೀಂ ಬೇಗ್ ಹಾಗೂ ಸೋಹಿಲ್ ಮುಲ್ಲಾ ಇಬ್ಬರು ಲವ್ ಜಿಹಾದ್ಗೆ ಬಳಸಿಕೊಂಡು ದೈಹಿಕ ಸಂಪರ್ಕದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ಹಿನ್ನೆಲೆಯಲ್ಲಿ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಳು. ಆರಂಭದಲ್ಲಿ ಯುವತಿ ಕುಟುಂಬಸ್ಥರು ದೂರು ನೀಡಿದರು. ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಮೀನಾವೇಷ ಎನಿಸುತ್ತಿದ್ದರೆಂದು ಆರೋಪ ಕೇಳಿಬಂದಿತ್ತು. ಸಂಘಟನೆಗಳಿಗೆ ವಿಷಯ ತಿಳಿಯುತ್ತಿದ್ದಂತೆ ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಈಗ ಇಬ್ಬರು ಆರೋಪಿಗಳನ್ನ ಗರ್ಗಾ ಠಾಣೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದು, ಸದ್ಯ ಈ ಬಂಧಿತ ಆರೋಪಿಗಳನ್ನ ಗಲ್ಲು ಶಿಕ್ಷೆಗೆ ಗುರಿಯಾಗುವ ನಿಟ್ಟಿನಲ್ಲಿ ತನಿಖೆ ನಡೆಯಬೇಕು. ಅಪ್ರಾಪ್ತ ದಲಿತ ಹೆಣ್ಣು ಮಗಳನ್ನ ಲವ್ ಜಿಹಾದ್ಗೆ ಬಳಸಿಕೊಂಡು ಸಮಾಜದ ಘಾತುಕ ಇಬ್ಬರು ಒಂದು ಜೀವ ಬಲಿ ಪಡೆದಿದ್ದಾರೆ. ಈ ರೀತಿಯ ಪ್ರಕರಣದಿಂದ ಇನ್ನೊಂದು ಕುಟುಂಬ ಕಣ್ಣೀರು ಹಾಕಬಾರದೆಂಬ ನಿಟ್ಟಿನಲ್ಲಿ ಈ ಪ್ರಕರಣದ ತನಿಖೆಯಾಗಿ ಮಗಳು ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ನಿರ್ಲಕ್ಷ್ಯ ಕಂಡು ಬಂದಲ್ಲಿ ಹೋರಾಟ ಹೆಚ್ಚಾಗುತ್ತದೆ ಎಂದು ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು. ವರದಿ ಸಂತೋಷ್ ಮೇದಾರ್, ಪ್ರಜಾಪವ ಟಿವಿ, ಧಾರವಾಡ. ಪೂರ್ಣಿಮಾ ವಡ್ಡರ್ ಹತ್ಯೆಗೆ ಕಾರಣ ಅಂತ ಮುಸಲ್ಮಾನ್ ಜಿಹಾದಿಗಳಿಗೆ, ಪೂರ್ಣಿಮಾ ವಡ್ಡರ್ ಹತ್ಯೆಗೆ ಕಾರಣ ಅಂತ ಜಿಹಾದಿ ಮುಸಲ್ಮಾನರಿಗೆ ಬೇಕು 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 ಬೇಕು, ಜಿಹಾದಿಗಳಿಗೆ ಧಿಕ್ಕಾರ